ಒಂದು ಸುದೀಪ್ ಸರ್ ಒಂದು ಮಾತು ಹೇಳ್ತೀರಾ? ಹನುಮಂತ್ ಈಗ ಆಟ ಆಡ್ತಾವನೆ ಅಂತ, ಬಟ್ ಯಾರಿಗೂ ಗೊತ್ತಿಲ್ಲ ನಾನು ಆಟ ಶುರು ಮಾಡಿ ತುಂಬಾ ದಿನ ಆಯ್ತು ಅಂತ. ಸೊ ಯಾವ ಮೈಂಡ್ ಸೆಟ್ ಅಲ್ಲಿ ಒಳಗಡೆ ಹೋಗಿದೆ ನೀವು? ಅದಣ್ಣ, ನಾನು ಬಿಗ್ ಬಾಸ್ ದೇವರಾಣಿಗೆ ನೋಡ್ತಿದ್ದಿಲ್ಲ, ಕೇಳ್ತಿದ್ದೆ. ಅಂದ್ರೆ ನಾನು ಬೇರೆ ನಮ್ಮ ಕನ್ನಡದಾಗಿತ್ತನಲ್ಲ, ಅದು ತವರ ಮನೆ ಇದ್ದಂಗಿತ್ತ, ಇದು ಗಂಡನ ಮನೆಗೆ ಬಂದೀನಿ ಕಲರ್ಸ್ ಕನ್ನಡ. ಅನ್ನೋ ದಿವಸಕ್ಕೆ ನಾನು ಅದನ್ನೇ ಭಾಳ ನೋಡ್ತಿದ್ವಿ. ಇದೇನೋ ನಮ್ಮ ದೋಸ್ತರೆಲ್ಲ ನೋಡ್ತಿದ್ರು ಬಿಗ್ ಬಾಸ್ ಅಣ್ಣ, ಹೋಗಿ ಒಂದ್ಸಲ ಏನಾರಾಗಲಿ ಅವನವ್ನ ಹೆಸರಾಗಲಿ ಏನಾರಾಗಲಿ ಒಟ್ಟ ಒಂದ್ಸಲ ಸುದೀಪ್ ಸರ್ ಇರೋ ಮಟ್ಟ ಹೋಗಂತ ಅಂದ್ರೆ ಅದಕ್ಕೆ ಬಂದೆ ಅಣ್ಣ. ಅದು ಹೋದೆ ನಾನು ಏನು ತಲೆಯಾಗ ಹಂಗೆ ಇರ್ಬೇಕು ಹಿಂಗೆ ಇರ್ಬೇಕು ಅನ್ಕೊಂಡಿದ್ದಿಲ್ಲ. ನೋಡ್ಕೊಂಡು ಹೋಗಿದ್ರೆ ಹಂಗಿರ್ಬೇಕು ಹಿಂಗಿರ್ಬೇಕು ಅನ್ಕೊಂತ ಮೊದಲ ತಲೆಯಾಗ ವಿಚಾರ ಮಾಡ್ಕೊಂತ ಹೋಗಿದ್ದೆ. ನಾ ಹಂಗೆ ಹೋಗಲಿಲ್ಲ, ಏಕೋಭಾವದಿಂದ ಹೋದೆ. ನನಗೆ ಏನು ತಿಳಿತೈತೆ ಅದನ್ನು ಆಡ್ದೆ ಅಣ್ಣ. ಎಲ್ಲ ಚಲೋ ಆಗಿತ್ತು. ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದದಿಂದ ಈ ಕಪ್ ಗೆದ್ದೀನಿ ರೀ. ಕರೆದಿದ್ರಿ, ನಾನು ಈ ಸಲ ಅದ ಸುದೀಪ್ ಸರು ಲಾಸ್ಟ್ ಈ ವರ್ಷ ಬಿಗ್ ಬಾಸ್ ನಡೆಸೋದಂತ, ಮುಂದಿನ ವರ್ಷ ನಡೆಸಲ್ಲಂತ ಅವ್ರು ಯಾವ್ದ್ರಾಗ ಬರ್ಕೊಂಡಾರ ಅಂತೇಳಿ ಅದ ಅಂದ್ರಣ. ಹಂಗಾಗಿ ನಾನು ಬಂದಂಗೆ ಈ ಸುದೀಪ್ ಸರ್ ಇರೋ ಮಟ್ಟ ಇದ್ದಾಗ ಈ ಶೋ ಹೋಗಿ ಬರೋಣ ಅನ್ನೋದು ಆಸೆ ಇತ್ತು, ಅದಕ್ಕೆ ಬಂದಿದ್ದೆ.